ಎಜಿ ನ್ಯೂಸ್ಗೆ ಸ್ವಾಗತ. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಬಂಕಾಪುರ ಪಟ್ಟಣದಲ್ಲಿ ದಿನಾಂಕ 2/8/2026 ರವಿವಾರ ದಿನದಂದು ಬಂಕಾಪುರದ ಸಾಯಿಬಾಬಾ ಮಂದಿರದ ಜನನಿ ನೃತ್ಯ ಶಾಲೆಯಲ್ಲಿ ಅನುಭವ ಶಿಕ್ಷಕರು ಆದ ವಿಜಯಕುಮಾರ ಸ್ವಾಮಿ ನಂದಿಕೋಲ ಮಠ ಇವರಿಗೆ ಮಕ್ಕಳಿಂದ ಹಾಗೂ ಪೋಷಕರಿಂದ ಸನ್ಮಾನವನ್ನ ಮಾಡಲಾಗಿತ್ತು. ಹಾಗೂ ಬೆಂಗಳೂರು ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆದ ಸಮಾರಂಭದಲ್ಲಿ ಬಂಕಾಪುರ ಹಾಗೂ ಸುತ್ತಮುತ್ತಲಿನ ಗ್ರಾಮದ ನೃತ್ಯ ಮಕ್ಕಳಿಗೆ ಒಟ್ಟು 12 ಜನರಿಗೆ ಪ್ರಶಸ್ತಿ ಹಾಗೂ ಬಹುಮಾನಗಳನ್ನು ಕೊಡಲಾಗಿದೆ. ತಂಜಾವೂರು ಸಹೋದರಿಯಿಂದ ಸ್ಟಾರ್ಟ್ ಆಗಿದೆ. ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಋತುವೇದ ಮೇಲೆ 4 ವೇದಗಳನ್ನು ಪ್ರತಿಯೊಂದು ಭರತನಾಟ್ಯದಲ್ಲಿ ಸಮನಾಗಿ ಕೊಡಲಾಗುತ್ತದೆ. ಯಾಕಂದರೆ ಭರತನಾಟ್ಯದಲ್ಲಿ ಇಂಪಾರ್ಟೆಂಟ್ ಏನಂತಂದರೆ ಭಾವ, ರಾಗ, ತಾಳ ಇವು 3 ಇಂಪಾರ್ಟೆಂಟ್. ನಾವೇನು ಫೇಸ್ ಎಕ್ಸ್ಪ್ರೆಷನ್ ಕೊಡ್ತೇವಲ್ಲ ಅದು ನಾವು ದೇಹದಲ್ಲಿ ಎಕ್ಸ್ಪ್ರೆಷನ್ ಯಾಕಂತಂದರೆ ನಾವು ಪ್ರತಿಯೊಂದು ಮೂಮೆಂಟ್ ಕೂಡ ಮಕ್ಕಳಿಗೆ ಸಾಧನೆಯ ಹಾದಿಯನ್ನು ತೋರಿಸ್ತೀವಿ. ಇಲ್ಲಿ ಡಿಸೆಂಬರ್ ತಿಂಗಳಿಂದ ಸ್ಟಾರ್ಟ್ ಮಾಡಿದ್ದು 1ನೇ ತಾರೀಕಿಗೆ ಅಪ್ ಟು ನಾವು ಪ್ರೋಗ್ರಾಮ್ ಕೊಟ್ಟಿರೋದು ಆಲ್ಮೋಸ್ಟ್ ಅಲ್ಲೂ ಉಡುಪಿ ಹಾಗೂ ಬೆಂಗಳೂರು, ಮೈಸೂರು ಕೂಡ ಈಗ ಸ್ಟಾರ್ಟ್ ಮಾಡಿದ್ದೀನಿ. ಆದರೂ ನಾವು ಎಲ್ಲೋದ್ರೂ ಕಾರ್ಯಕ್ರಮದಲ್ಲಿ 60ಕ್ಕಿಂತ ಹೆಚ್ಚು ಕಾಂಪಿಟೇಷನ್ ಜಾಸ್ತಿ ಇದೆ. ಹಾಗಾಗಿ ನಮ್ಮ ಸ್ಟೂಡೆಂಟು ಪರವಾಗಿ, ನಮ್ಮ ನೃತ್ಯದ ಪರವಾಗಿ ಎಲ್ಲ ಮಕ್ಕಳು ಫಸ್ಟ್ ಪ್ರೈಸ್ ತೊಗೊಂಡು ಬಂದಿದ್ದಾರೆ. ಯಾಕಂತಂದರೆ ಅಲ್ಲಿ ರಿಸಲ್ಟ್ ನಾವು ನೋಡಿದ್ದಾದರೆ ಚೆನ್ನಾಗಿ ಕೊಟ್ಟಿದ್ದಾರೆ. ಎಕ್ಸ್ಪ್ರೆಷನ್ ಆಯಿತು, ಫೇಸ್ ಎಕ್ಸ್ಪ್ರೆಷನ್ ಆಯಿತು, ಪ್ರತಿಯೊಂದು ಎಲ್ಲರಿಗೂ ನಮಸ್ಕಾರ. ನಮ್ಮ ಮಗಳು ಈ ಭರತನಾಟ್ಯ ಕ್ಲಾಸಿಗೆ ಸೇರಿದ ತುಂಬ ಆ್ಯಕ್ಟಿವಿಟಿವ್ ಆಗಿ ಅದ್ರ ಬಗ್ಗೆ ತುಂಬ ತಿಳ್ಕೊಂಡಿದ್ದಾಳೆ. ಭರತನಾಟ್ಯ ಅನ್ನೋದೊಂದು ಬರೀ ಯಾವುದೋ ಒಂದು ಡ್ಯಾನ್ಸ್ ಅಲ್ಲ, ಅದು ನಮ್ಮ ದೇಶದ ಸಂಸ್ಕೃತಿಯಾಗಿದ್ದು ಅದನ್ನು ನಾವೆಲ್ಲರೂ ಉಳಿಸ್ಬೇಕು ಮತ್ತು ಬೆಳೆಸಬೇಕು ಅಂತ ನಾನು ಹೇಳೋದು ಇಷ್ಟಪಡ್ತೀನಿ. ನಮ್ಮ ಕ್ಲಾಸಿನಲ್ಲಿ ಜಗತ್ತಿನಲ್ಲಿ ಫಸ್ಟ್ ಪ್ಲೇಸ್ ಇದ್ದಾಳೆ, ಫಸ್ಟ್ ಪ್ಲೇಸ್ ಇದ್ದಾಳೆ. ಇನ್ನೂ ಮೈಸೂರಿನಲ್ಲಿ ಇದೆ, ನೆಕ್ಸ್ಟ್ ಮೈಸೂರಿಗೆ ಇರ್ತಾ ಇದ್ದೀವಿ ಅಕ್ಟೋಬರ್ಗೆ. ಅಲ್ಲಿ ವಿನ್ನರ್ ಆಯ್ತಂತ ಹೇಳಿ ಭರವಸೆ ನನಗೆ ಇದೆ. ಎಲ್ಲರಿಗೂ ನಮಸ್ಕಾರ. ಭರತನಾಟ್ಯ ಭಾರತದ ಪ್ರಾಚೀನ ನೃತ್ಯ ಪ್ರಕಾರಗಳಲ್ಲಿ ಒಂದಾಗಿದೆ. ಇದು ಸುಮಾರು 2000 ವರ್ಷಗಳಷ್ಟು ಪ್ರಾಚೀನತೆಯನ್ನು ಹೊಂದಿದೆ. ಇದು ಮೊದಲಿಗೆ ತಮಿಳುನಾಡಿನಲ್ಲಿ ಪ್ರಾರಂಭವಾಯಿತು. ಭರತನಾಟ್ಯದಲ್ಲಿ ವಿದ್ಯಾರ್ಥಿಗಳು ಬಹಳಷ್ಟು ಆಸಕ್ತಿಯಿಂದ ಭಾಗವಹಿಸ್ತಾ ಇದ್ದಾರೆ. ಬಂಕಾಪುರದಲ್ಲಿ ಭರತನಾಟ್ಯ ಶಾಲೆ ಇರಲಿಲ್ಲ. ಶ್ರೀ ವಿಜಯಕುಮಾರ್ ಸರ್ ಅವರು ಜನನಿ ನೃತ್ಯ ಶಾಲೆಯಲ್ಲಿ ಪ್ರಾರಂಭಿಸಿ ಶ್ರೀ ಸಾಯಿಬಾಬಾ ಮಂದಿರದಲ್ಲಿ ಕಳೆದ 6 ತಿಂಗಳುಗಳಿಂದ ನಮ್ಮೆಲ್ಲ ಮಕ್ಕಳಿಗೆ, ಬಂಕಾಪುರ ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಮಕ್ಕಳಿಗೆ ಅವರು ಭರತನಾಟ್ಯವನ್ನು ಕಲಿಸ್ತಾ ಇದ್ದಾರೆ. ಈ ಮಕ್ಕಳು ಈಗಾಗಲೇ ಬಹಳ ಉತ್ತಮ ಪ್ರದರ್ಶನವನ್ನು ಕೊಟ್ಟವರಾಗಿದ್ದಾರೆ. ಉಡುಪಿಯ ಬನ್ನಂಜೆ ದೇವಸ್ಥಾನದಲ್ಲಿ ಅವರು ಭಾಗವಹಿಸಿ ಅವರು ಪ್ರಥಮ ಸ್ಥಾನ ಪಡೆದವರಾದರು. ಹಾಗೆ ಬೆಂಗಳೂರಿನ ಶ್ರೀ ರವೀಂದ್ರ ಕಲಾಕ್ಷೇತ್ರದಲ್ಲಿ ಭಾಗವಹಿಸಿ ಆಲ್ ಇಂಡಿಯಾ ಡ್ಯಾನ್ಸ್ ಕಾಂಪಿಟೇಷನ್ ಅಲ್ಲಿ ನಮ್ಮ ಬಂಕಾಪುರದಿಂದ 2 ಟೀಮ್ ಭಾಗವಹಿಸಿದ್ವು. ಅದರಲ್ಲಿ ಅವರು ಫಸ್ಟ್ ವಿನ್ನರ್ ಆಗಿದ್ದಾರೆ. ಬಹಳಷ್ಟು ಸಂತೋಷ. ಗುರುಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಮುಂದೆ ಜೂನಿಯರ್, ಸಬ್ ಜೂನಿಯರ್ ಈ 2 ಒಂದು ಸ್ಪರ್ಧೆಗಳಲ್ಲಿ ಮಕ್ಕಳು ಪಾಲ್ಗೊಂಡು ಫಸ್ಟ್ ವಿನ್ನರ್ ಆಗಿ ಹೆಸರನ್ನು ತಂದಿದ್ದಾರೆ. ನಮ್ಮ ಬಂಕಾಪುರದ ನಾಗರಿಕರಲ್ಲಿ ಬಹಳಷ್ಟು ಸಂತೋಷ ಉಂಟಾಗಿದೆ. ಹಾಗೆ ಮುಂದೆ ಮೈಸೂರಿನ ಕಾರ್ಯಕ್ರಮದಲ್ಲಿ ಸತಿ ನಮ್ಮ ಮಕ್ಕಳು ಭಾಗವಹಿಸಲಿ, ಗುರುಗಳು ಇನ್ನೂ ಹೆಚ್ಚಿನ ಒಂದು ಮಕ್ಕಳಿಗೆ ತರಬೇತಿಯನ್ನು ಕೊಟ್ಟು ಭರತನಾಟ್ಯ ಕಲೆಯನ್ನು ಪ್ರೋತ್ಸಾಹಿಸಲಿ. ಎಲ್ಲ ಪಾಲಕರ ನಮ್ಮೆಲ್ಲರ ಒಂದು ಸಹಕಾರ ಇರಲಿ ಅಂತ ಹೇಳ್ಕೊಂಡು ನಾನು ಶುಭ ಕೋರುತ್ತೇನೆ. ಧನ್ಯವಾದ.
ಮಕ್ಕಳು ವಿಜೇತರಾದ ಸ್ಪಂದನ ಉಂಕಿ, ಸಹನಾ ಏಳಮಗದ, ಖುಷಿ ಸಕ್ರಿ, ಪಕ್ಕಿರಮ್ಮ ಯಲಿಗಾರ್, ಅನ್ನಪೂರ್ಣ ದಂಡಿನ, ಸೃಷ್ಟಿ ಕಿವುಡನವರ, ಸದನಿ ಸವಣೂರ, ಸಂಪ್ರೀತಿ ಸವಣೂರ, ಸಾನ್ವಿ ನರಗುಂದ, ಪೂಜಾ ಅಂಗಡಿ, ಖುಷಿ ಬಾಬು ಸಿಂಗ್ನವರ, ಸಾನ್ವಿತಾ ಕೋರಿ ಮತ್ತು ಪೋಷಕರು ಆದ ಸೋಮಶೇಖರ್ ನರಗುಂದ, ಮಾದಿಯಪ್ಪ ಉಂಕಿ, ಚಂದ್ರಶೇಖರ ಏಳಮಗದ, ಈರಣ್ಣ ಏಳಮಗ, ಷಣ್ಮುಖಪ್ಪ ಅಂಗಡಿ, ಈರವ್ವ ದುಟಮನಿ, ಶಿಲ್ಪಾ ಏಳಮಗದ, ರೇಣುಕಾ ಸಕ್ರಿ, ಲಲಿತವ್ವ ಏಳಮಗದ, ರೂಪಾ ನರಗುಂದ, ಪುಷ್ಪಲತಾ ಉಂಕಿ, ಲೀಲಾವತಿ ಏಳಮಗದ, ನಂದ ಏಳಮಗದ ಹಾಗೂ ಬಂಕಾಪುರ ಸುತ್ತಮುತ್ತಲಿನ ಸಾರ್ವಜನಿಕರು ಉಪಸ್ಥಿತರಿದ್ದರು. ರವಿರಾಜ್ ಸಂಶಿ, ಹಾವೇರಿ ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.